ಪ್ರಶ್ನಿಸುವುದು ಎಂದರೆ ವಿರೋಧಿಸುವುದಲ್ಲ. ಪ್ರಶ್ನಿಸುವುದು ಎಂದರೆ ಸತ್ಯವನ್ನು ಹುಡುಕುವ ಮೊದಲ ಹೆಜ್ಜೆ. ಪ್ರಶ್ನಿಸುವ ಮನಸ್ಸು ತಪ್ಪು ದಾರಿಯಲ್ಲಿ ಹೋಗುವುದಿಲ್ಲ, ಅದು ಸತ್ಯದ ದಾರಿಯನ್ನು ಹುಡುಕುತ್ತದೆ. ನಮಸ್ಕಾರ ಸ್ನೇಹಿತರೆ, ಪ್ರೀತಿ ಮತ್ತು ಬೆಳಕು ಚಾನೆಲ್ಗೆ ನಿಮಗೆ ಸ್ವಾಗತ. ಒಮ್ಮೆ ಶಾಂತವಾಗಿ ಯೋಚಿಸಿ ನೋಡಿ, ನಾವು ಬದುಕುತ್ತಿರುವ ಈ ಜೀವನ, ನಾವು ಮಾಡುತ್ತಿರುವ ಕೆಲಸಗಳು, ನಮ್ಮ ಯಶಸ್ಸು ಮತ್ತು ಸೋಲಿನ ವ್ಯಾಖ್ಯಾನಗಳು ಇವೆಲ್ಲವೂ ನಿಜವಾಗಿಯೂ ನಮ್ಮ ಸ್ವಂತತೆ ಅಥವಾ ಸಮಾಜ ನಮ್ಮ ತಲೆಯಲ್ಲಿ ತುಂಬಿರುವ ಕಲ್ಪನೆಗಳ? ಸಮಾಜವು ಸೃಷ್ಟಿಸಿದ ಕಲ್ಪನೆಗಳನ್ನು ಮತ್ತು ಪ್ರತಿಯೊಂದು ಸಾಮಾಜಿಕ ನಂಬಿಕೆಯನ್ನು ಯೋಚಿಸದೆ ಸರಿಯೆಂದು ಒಪ್ಪಿಕೊಳ್ಳುವುದು ಎಂದಿಗೂ ಸರಿಯಲ್ಲ. ನಾವು ಹುಟ್ಟಿದಾಗಿನಿಂದಲೂ ನಮ್ಮ ಸುತ್ತ ಒಂದು ಅವಶ್ಯ ಗೋಡೆಯನ್ನು ಕಟ್ಟಲಾಗುತ್ತಿದೆ. ಇದು ಹೀಗೆಯೇ ಇರಬೇಕು, ಅವರು ಹೇಳಿದ್ದೇ ಸರಿ, ಎಲ್ಲರೂ ಮಾಡುವುದನ್ನು ನೀನು ಮಾಡು ಎನ್ನುವ ನಿಯಮಗಳು ಜೈಲಿನಲ್ಲಿ ನಮ್ಮನ್ನು ಇಡಲಾಗುತ್ತದೆ. ಆದರೆ ಈ ಕಟ್ಟುಪಾಡುಗಳ ಹಿಂದೆ ನಿಜವಾದ ಸತ್ಯವಿದೆಯೇ ಅಥವಾ ಬರೀ ಕುರುಡು ನಂಬಿಕೆಗಳೇ? ಬನ್ನಿ ಇವತ್ತು ಮುಕ್ತವಾಗಿ ಯೋಚಿಸೋಣ. ಸ್ನೇಹಿತರೆ, ಸಮಾಜ ಎನ್ನುವುದು ಒಂದು ಸುಂದರವಾದ ವ್ಯವಸ್ಥೆ ನಿಜ. ಆದರೆ ಕಾಲ ಬದಲಾದಂತೆ ಕೆಲವು ನಿಯಮಗಳು ಮೂಢನಂಬಿಕೆಗಳಾಗಿ ಅಥವಾ ಕೇವಲ ಕಟ್ಟುಪಾಡಾಗಿ ಬದಲಾಗುತ್ತಿದೆ. ನಮ್ಮ ಹಿರಿಯರು ಕೆಲವು ನಿಯಮಗಳನ್ನು ಮಾಡಿದಾಗ ಆ ಕಾಲದ ಪರಿಸ್ಥಿತಿಗೆ ತಕ್ಕಂತೆ ಅದರ ಹಿಂದೆ ಒಂದು ವೈಜ್ಞಾನಿಕ ಅಥವಾ ಸಾಮಾಜಿಕ ಕಾರಣ ಇರುತ್ತಿತ್ತು. ಆದರೆ ತಲೆಮಾರುಗಳು ಉರುಳಿದಂತೆ ಆ ಕಾರಣಗಳು ಮಾಯವಾಗಿ ಬರೀ ಕಟ್ಟುಪಾಡುಗಳು ಮಾತ್ರ ಉಳಿದುಕೊಂಡವು. ಇವತ್ತು ಸಮಾಜ ನಮಗೆ ಕೆಲವು ತಪ್ಪು ಕಲ್ಪನೆಗಳನ್ನು ಮಾಡುತ್ತಿವೆ. ಇಂತಿಷ್ಟೇ ವಯಸ್ಸಿಗೆ ಮದುವೆಯಾಗಬೇಕು, ಇಲ್ಲದಿದ್ದರೆ ಜೀವನ ಮುಗಿಯಿತು ಎನ್ನುತ್ತದೆ. ದೊಡ್ಡ ಕೆಲಸ ಅಥವಾ IT ನೌಕರಿ ಇದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ಎನ್ನುತ್ತದೆ. ಪಕ್ಕದ ಮನೆಯವರು ಏನು ಅಂದುಕೊಳ್ಳುತ್ತಾರೋ ಅದೇ ನಮ್ಮ ಬದುಕಿನ ದಿಕ್ಸೂಚಿ ಎಂದು ನಂಬಿಸುತ್ತದೆ. ನಾವು ಸಮಾಜ ಎನ್ನುವ ಈ ದೊಡ್ಡ ವ್ಯವಸ್ಥೆಗೆ ಹೆದರಿ ನಮ್ಮಲ್ಲಿರುವ ವಿಶೇಷತೆಯನ್ನು, ನಮ್ಮ ಕನಸುಗಳನ್ನು ಮತ್ತು ನಮ್ಮ ಸ್ವಂತ ಬುದ್ಧಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಪ್ರತಿಯೊಂದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವುದು ಜಾಣತನವಲ್ಲ, ಅದು ನಮ್ಮ ಆಲೋಚನಾ ಶಕ್ತಿಗೆ ನಾವೇ ಮಾಡಿಕೊಳ್ಳುತ್ತಿರುವ ದ್ರೋಹ. ಜಗತ್ತನ್ನು ಬದಲಾಯಿಸಿದ ಯಾವೊಬ್ಬ ಮಹಾಪುರುಷನು ಸಮಾಜದ ನಿಯಮಗಳನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಲಿಲ್ಲ. ಗೌತಮ ಬುದ್ಧ ಇರಬಹುದು, ಸ್ವಾಮಿ ವಿವೇಕಾನಂದ ಇರಬಹುದು, ಅಥವಾ ಬಸವಣ್ಣನವರು ಇರಬಹುದು. ಇವರೆಲ್ಲರೂ ಮೊದಲು ಮಾಡಿದ್ದು ಸಮಾಜದ ತಪ್ಪು ನಂಬಿಕೆಗಳನ್ನು ಪ್ರಶ್ನಿಸುವುದು. ಸ್ವತಃ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇಡೀ ವಿಶ್ವದ ಜ್ಞಾನವನ್ನು ಬೋಧಿಸಿದ ನಂತರ ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾನೆ: ನಾನು ಹೇಳಿದ್ದನ್ನೆಲ್ಲ ನೀನು ವಿವೇಕದಿಂದ ಸಂಪೂರ್ಣವಾಗಿ ವಿಶ್ಲೇಷಿಸು, ನಿನಗೆ ಸರಿ ಎನಿಸಿದರೆ ಮಾತ್ರ ಅದರಂತೆ ನಡೆ. ಸ್ವಯಂ ಭಗವಂತನೇ ನಮಗೆ ಪ್ರಶ್ನಿಸುವ ಮತ್ತು ಯೋಚಿಸುವ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಎಂದ ಮೇಲೆ ಈ ಸಮಾಜದ ಕಲ್ಪನೆಗಳಿಗೆ ನಾವು ಯಾಕೆ ಗುಲಾಮರಾಗಬೇಕು? ಸ್ನೇಹಿತರೆ, ಸಮಾಜದ ವಿರುದ್ಧ ದಂಗೆ ಏಳಿ ಎನ್ನುವುದು ಇದರ ಅರ್ಥವಲ್ಲ. ಆದರೆ ಯಾವುದನ್ನು ಆದರೂ ಒಪ್ಪಿಕೊಳ್ಳುವ ಮುನ್ನ ನಿಮ್ಮ ಮನಸ್ಸಿಗೆ ಯಾಕೆ ಎಂದು ಪ್ರಶ್ನೆ ಕೇಳಿಕೊಳ್ಳಿ. ಅದು ನಿಮ್ಮ ವಿವೇಕಕ್ಕೆ, ನಿಮ್ಮ ನೈತಿಕತೆಗೆ ಸರಿ ಎನಿಸಿದರೆ ಮಾತ್ರ ಸ್ವೀಕರಿಸಿ. ಕುರುಡು ನಂಬಿಕೆಗಳಿಂದ ಹೊರಬಂದು ಮುಕ್ತರಾಗಿ ಯೋಚಿಸಲು ಆರಂಭಿಸಿ. ಏಕೆಂದರೆ ಕೇವಲ ಸ್ವತಂತ್ರ ಆಲೋಚನೆಯಿಂದ ಮಾತ್ರ ನಮ್ಮ ಜೀವನದಲ್ಲಿ ಮತ್ತು ಈ ಸಮಾಜದಲ್ಲಿ ನಿಜವಾದ ಬೆಳಕು ಮೂಡಲು ಸಾಧ್ಯ. ನಿಮ್ಮ ಆಲೋಚನೆಗಳಿಗೆ ಈ ವಿಡಿಯೋ ಸ್ವಲ್ಪ ಮಟ್ಟಿಗಾದರೂ ಹೊಸ ದಿಕ್ಕನ್ನು ನೀಡಿದೆ ಎಂದು ನಾನು ನಂಬುತ್ತೇನೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಈ ವಿಚಾರದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಆಪ್ತರೊಂದಿಗೆ ಶೇರ್ ಮಾಡಿ. ಇಂಥದೇ ಆಳವಾದ ಚಿಂತನೆಗಳೊಂದಿಗೆ ನಮ್ಮ ಪ್ರೀತಿ ಮತ್ತು ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಯೋಚಿಸಿ, ನಂತರ ಒಪ್ಪಿಕೊಳ್ಳಿ. ಧನ್ಯವಾದ.